ಮೈಸೂರಿನ ಮಾನಸ ಗಂಗೋತ್ರಿ ಹುಡ್ಕೋ ಬಡಾವಣೆಯಲ್ಲಿ ಕುಡಿಯೋ ನೀರಿಗೆ ಕಲುಷಿತ ನೀರು ಮಿಶ್ರಣವಾಗಿ ಸಾಕಷ್ಟು ಜನರಿಗೆ ಇಲ್ಲಿ ಅನಾರೋಗ್ಯದ ಸಮಸ್ಯೆಯೂ ಕೂಡ ಆಗಿದೆ ಅಂತಕ್ಕಂಥ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಈಗ ನಾವು ನೋಡ್ಬೋದು ಬಡಾವಣೆಯ ಒಂದು ರಸ್ತೆಯಲ್ಲಿ ಈಗ ಸದ್ಯಕ್ಕೆ ಕಲುಷಿತ ನೀರು ಅಂದರೆ ಈಗ ಏನು ಇಲ್ಲಿ ಒಂದು ಪೈಪ್ಲೈನನ್ನು ಅಂದರೆ ಕುಡಿಯೋ ನೀರಿನ ಪೈಪ್ಲೈನ್ ಏನು ಮಾಡಲಾಗಿತ್ತು ಆ ಪೈಪ್ಲೈನ್ಗೆ ಪಕ್ಕದಲ್ಲೇ ಒಂದು ಕಡೆಗೆ UGD ಕನೆಕ್ಷನ್ ಕೂಡ ಇರ್ತಕ್ಕಂಥದ್ದು. ಅದರ ಪಕ್ಕದಲ್ಲೇ ಕೂಡ ಒಂದು ಚರಂಡಿಯು ಕೂಡ ಇರ್ತಕ್ಕಂಥದ್ದು. ಚರಂಡಿ ನೀರು ಮತ್ತು UGDಯ ನೀರು ಕೂಡ ಮಿಶ್ರಣವಾಗುತ್ತೆ ಅಂತಕ್ಕಂಥ ನಿಟ್ಟಿನಲ್ಲಿ ಒಂದಷ್ಟು ನಾವು ಈಗ ನೋಡ್ಬೋದು. ಒಡೆದ ಪೈಪ್ ನೀರಿನಲ್ಲಿ ಈಗ ಸದ್ಯಕ್ಕೆ ಸಾಕಷ್ಟು ಕಲುಷಿತ ನೀರು, ಕೆಂಪು ಬಣ್ಣದ ಮಿಶ್ರಿತ ನೀರು ಕೂಡ ಈಗ ಹೊರ ಬರ್ತಾ ಇರ್ತಕ್ಕಂಥದ್ದನ್ನು ನಾವು ಕೂಡ ನೋಡ್ಬೋದು. ಇಲ್ಲಿನ ಬಡಾವಣೆ ನಿವಾಸಿಗಳು ಸಾಕಷ್ಟು ಆರೋಪವನ್ನು ಕೂಡ ಮಾಡ್ತಿದ್ದಾರೆ. ಸಾಕಷ್ಟು ಇಲ್ಲಿ ನೀರು ಸಾಕಷ್ಟು ದಿನಗಳಿಂದ ಕಲುಷಿತ ನೀರು ಬರ್ತಾ ಇದೆ, ನಮ್ಮ ಆರೋಗ್ಯದ ಮೇಲೂ ಕೂಡ ಪರಿಣಾಮವನ್ನು ಬೀರ್ತಾ ಇದೆ ಅಂತಕ್ಕಂಥ ನಿಟ್ಟಿನಲ್ಲಿ ಮಾತಾಡ್ತಾ ಇದ್ದಾರೆ. ಈ ಮೇಡಮ್ ಏನೇನಾಗಿದೆ ಮೇಡಮ್, ಇಲ್ಲಿ ಏನು ಸಮಸ್ಯೆ ಆಗಿದೆ? ಅದೇ ನೀರು ಸ್ವಲ್ಪ ಗಲೀಜ್ ನೀರು, ನಮಗೆ ಹುಷಾರಿಲ್ಲ ಒಂದು ತಿಂಗಳಿಂದ ನೀರಿಂದನೇ. ನಮ್ಮ ಮನೇಲಿ ಎಲ್ಲರಿಗೂ 6 ಜನಕ್ಕೂ ನಾನು ಅಡ್ಮಿಂಟ್ ಆಗಿಬಿಟ್ಟಿದ್ದೆ ಸರ್. ಒಂದು 10,000 ಖರ್ಚು ಮಾಡಿದ್ರು. ನಂಗೆ ಇನ್ನೂ ಭಯ ಆಯ್ತೈತೆ. ಅದೇ ಈಗ ನಾವೀಗ ನೋಡ್ಬೋದು ಕುಡಿಯೋ ನೀರು ಈ ರೀತಿಯಾದಂಥ ಒಂದು ಬಣ್ಣ ಮಿಶ್ರಿತದ ಜೊತೆಗೆ ಇಲ್ಲಿ ಕಲುಷಿತ ನೀರು ಕೂಡ, ಜೊತೆಗೆ ಇಲ್ಲಿ ಹುಳುಗಳು ಕೂಡ ಇದ್ದಾವೆ ಅಂತಕ್ಕಂಥ ನಿಟ್ಟಿನಲ್ಲಿ ಇಲ್ಲಿನ ಸ್ಥಳೀಯ ಬಡಾವಣೆ ನಿವಾಸಿಗಳ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಅಂದರೆ ಇಲ್ಲಿ ಅಂದರೆ ಒಂದು ರೀತಿ ಕಲುಷಿತ ನೀರಿನಿಂದಾಗಿ ಸಾಕಷ್ಟು ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರ್ತದೆ. ಹಾಗಾಗಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಒಂದಷ್ಟು ಏನು ಇತ್ತ ಗಮನ ಹರಿಸಬೇಕು, ಒಡೆದಂಥ ದುರಸ್ತಿಗೊಂಡಿರ್ತಕ್ಕಂಥ ಒಂದು ಪೈಪ್ಲೈನನ್ನು ದುರಸ್ತಿ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲೂ ಕೂಡ ಕೇಳ್ತಾ ಇದ್ದಾರೆ. ಮೇಡಮ್, ಎಷ್ಟು ನಿಮ್ಗಳಿಗೆ ಏನು ಸಮಸ್ಯೆ ಆಗಿದೆ? ಅದೇ 31 ನಾವು ಇದೇ ರೋಡೆ ತಾನೇ ಇರೋದು. ಇದು ಮಾಡ್ದ ತಾವಳಿಂದನು ಆ ಥರ ಆಗಿದೆ. ಕಲುಷಿತ ನೀರು ಬರ್ತಾ ಇದೆ. ನಾನು 4 ದಿನ ಹುಷಾರ್ ತಪ್ಪಿದ್ದೆ. ನಾವು ಹೇಳ್ತಾನೆ ಇದೀವಿ ಸರ್, ಬಂದು ಇಲ್ಲಿ ನೋಡ್ತಾನೆ ಇದ್ದಾರೆ, ಹೇಳ್ತಾನೆ ಇದೀವಿ. ಮಾಡಿರ್ಲಿಲ್ಲ. ಮತ್ತೆ ಮೋರಿ ಇದೆಲ್ಲ ಕಟ್ಕೊಂಡಿತ್ತು, ಅಲ್ಲಿ ನೀರು ಕಟ್ಕೊಂಡಿತ್ತು, ಕಲುಷಿತ ನೀರು ತುಂಬಾ ಬಂದಿತ್ತು. ಹುಷಾರ್ ತಪ್ಪಿದ್ದಾರೆ ಈ ಲೈನವರೆಲ್ಲ. ಇದನ್ನ ಗಮನ ಹರಿಸ್ಬೇಕು, ಪಾಲಿಕೆಯವರು ಗಮನ ಹರಿಸ್ಬೇಕು, ಮತ್ತೆ MLA ಹರೀಶ್ ಗೌಡ್ರು ಗಮನ ಹರಿಸ್ಬೇಕು. ಓಕೆ, ಇದಿಷ್ಟು ಇಲ್ಲಿನ ಬಡಾವಣೆ ನಿವಾಸಿಗಳ ಒಂದು ಆಗ್ರಹವಾಗಿರ್ತಕ್ಕಂಥದ್ದು. ಮತ್ತೊಬ್ಬರು ಈಗ ನಾವು ಮಾತಾಡ್ಸೋಂಥ ಪ್ರಯತ್ನ ಮಾಡ್ತೇನೆ. ಏನು ಸಮಸ್ಯೆ ಆಗಿದೆ ಗೌಡ್ರೆ? ಸರ್, ಈ ರಸ್ತೆ ಮಾಡಿದ ಮೇಲೆ ಸಿಕ್ಕಾಬಳೆ ತೊಂದರೆ. ವಯಸ್ಸಾದವ್ರಿಗೆ ಭಾಳ ಕಷ್ಟ ಆಗ್ಬಿಟ್ಟಿದೆ. ಒಂದು ಮೆಮೊರಾಂಡು ಕೂಡ ಕೊಟ್ಟಿದ್ದೀವಿ. ಕಾರ್ಪೊರೇಷನ್ಗೆ ಮೆಮೊರಾಂಡು ಕೂಡ ಸೈನ್ ಹಾಕಿ ಕೊಟ್ಟಿದ್ದೀವಿ ನಾವು. ಅದನ್ನು ತಕ್ಕೊಂಡು ಅವ್ರು ಈ ಕಡೆ ಬಂದು ತಿರುಗಿ ನೋಡಿಲ್ಲ. ವಯಸ್ಸಾದವ್ರಿಗೆ ಭಾಳ ಹಿಂಸೆ ಆಗ್ಬಿಟ್ಟಿದೆ ಸರ್. ಈಗ ರಸ್ತೆ ಮಾಡಿದ ಮೇಲೆ ಈ ಚೇಂಬರ್ಗಳು ಕಟ್ಟಿ ಅಂದರೆ ಕಟ್ಟಲ್ಲ ಅಂದರು. ಏನು ಈ ಚೇಂಬರ್ಗಳಿಂದ ನಮ್ಗೆ ಸಮಸ್ಯೆ ಜಾಸ್ತಿ ಆಗಿದೆ ಸರ್. ದಯವಿಟ್ಟು ಅದನ್ನು ಓಕೆ ಇನ್ನಾದರೂ ಸಂಬಂಧಪಟ್ಟಂಥ ಏನು ಪಾಲಿಕೆ ಅಧಿಕಾರಿಗಳು ಇಂಥ ಗಮನ ಹರಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇಲ್ಲಿನ ಸ್ಥಳೀಯ ಬಡಾವಣೆ ನಿವಾಸಿಗಳು ಆಗ್ರಹಿಸ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಅಭಿಷೇಕ್ ಜೊತೆ ರಾಜೇಶ್, ರಾಜೇಂದ್ರ ಮಟ್ಟಿ, TV, ಮೈಸೂರು.